4-5 ಬಾರಿ ನಿತೀಶ್ ಕುಮಾರ್ಗೆ ಖರ್ಗೆ ಅವರು ಕರೆ ಮಾಡಿದರು. ಬನ್ನಿ, ನಿತೀಶ್ ಕುಮಾರ್ ಅವರಿಗೆ ಬೇಸರ ಇದೆ. ನಿತೀಶ್ ಕುಮಾರ್ ಅವರಿಗೆ ಬೇಸರ ಏನಪ್ಪ ಅಂತಂದರೆ, ಲಲ್ಲನ್ ಸಿಂಗ್ ಅಂತೇಳಿ JDU ಅಧ್ಯಕ್ಷ ಇದ್ದರು. ಲಲ್ಲನ್ ಸಿಂಗ್ ಇವರನ್ನೇ ಬುಟ್ಟಿಗೆ ಹಾಕೊಳ್ಳುವಂಥ ಪ್ರಯತ್ನವನ್ನು ಲಾಲು ಪ್ರಸಾದ್ ಯಾದವ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಲಲ್ಲನ್ ಸಿಂಗ್ ಅವರನ್ನೇ ಸಸ್ಪೆಂಡ್ ಮಾಡಿಬಿಟ್ರು. ಯಾರು? ನಿತೀಶ್ ಕುಮಾರ್. ಲಾಲು ಪ್ರಸಾದ್ ಯಾದವ್ ಅವರನ್ನು ಬುಟ್ಟಿಗೆ ಹಾಕೋತಾ ಇದ್ದಾರೆ ಅಂತ ಸಸ್ಪೆಂಡ್ ಮಾಡಿದಂತ ನಾವು ಅಂದ್ಕೋತಾ ಇದ್ರೆ, ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ ಅಂತಂದರೆ, NDA ಜೊತೆ ಹೋಗುವುದಕ್ಕೆ ಲಲ್ಲನ್ ಸಿಂಗ್ ಅಡ್ಡಿ ಆಗ್ತಾರೆ ಅನ್ನುವಂಥ ಕಾರಣ ಅಂತ ಕೇಳಿ ಬರ್ತಾರೆ. ನಂಬರ್ 2, ತೇಜಸ್ವಿ ಯಾದವ್ ಯಾವುದೇ ಕಾರಣಕ್ಕೂ ಕೂಡ ಇವರ ಮಾತನ್ನು ಕೇಳ್ತಾ ಇರಲಿಲ್ಲ. ಯಾರ ಮಾತನ್ನು? ನಿತೀಶ್ ಕುಮಾರ್ ಮಾತನ್ನು ಕೇಳ್ತಾ ಇರಲಿಲ್ಲ. ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿಗೆ ಏನಿತ್ತು ಅಂದರೆ, ನಾವು 79, ನೀವು 45. ಆಮೇಲೆ RJDಯಿಂದ ಮಂತ್ರಿ ಆದವರನ್ನು ಕಂಟ್ರೋಲ್ ಮಾಡೋಕ್ಕೆ ನಿತೀಶ್ ಕುಮಾರ್ಗೆ ಆಗ್ತಾ ಇರಲಿಲ್ಲ. ಈ ನಡುವೆ ನಿತೀಶ್ ಕುಮಾರ್ ಅವರಿಗೆ 4-5 ಬಾರಿ ಕರೆ ಮಾಡ್ತಾರೆ, ಮಾತಾಡೋಣ ಅಂತ ಹೇಳ್ತಾರೆ. ಖರ್ಗೆ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರಿಂದಲೂ ಕೂಡ ಕರೆ ಮಾಡಿಸ್ತಾರೆ, ಆದರೂ ಫೋನ್ ಎತ್ತಲ್ಲ. ಇನ್ನು ಜೇತನ್ ರಾಮ್ ಮಾಂಜಿಗೆ ಕರೆ ಮಾಡಿದಂಥ ರಾಹುಲ್ ಗಾಂಧಿ. ಜೇತನ್ ರಾಮ್ ಮಾಂಜಿ ಮಹಾದಲಿತ್. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಅನುಭವಿಸಿದಾಗ ಇದೇ JDU ಆಗ ತನಗೆ ಬಲ ಇಲ್ಲ ಅಂತ ಹೇಳಿಬಿಟ್ಟು ಮಾಂಜಿಯವರನ್ನು ಮುಖ್ಯಮಂತ್ರಿ ಮಾಡ್ತಾರೆ 6 ತಿಂಗಳ ಮಟ್ಟಿಗೆ ಇದೇ ನಿತೀಶ್ ಕುಮಾರ್. ಮಾಂಜಿ ಮಹಾದಲಿತ್. ಆದರೆ ಮಾಂಜಿಯವರ 4 ಕ್ಷೇತ್ರ ಏನಿದೆ, 4 ವಿಧಾನಸಭಾ ಕ್ಷೇತ್ರ ಏನಿದೆ, ಅವರು ಹೇಳಿದ್ದಾರೆ ನಾನು ನರೇಂದ್ರ ಮೋದಿ ಜೊತೆ ಹೋಗ್ತೀನಿ. ಇನ್ನು ಮಾಂಜಿ ಪಕ್ಷದಲ್ಲಿ 4 ಶಾಸಕರು ರಾಗ ಆಫರನ್ನು ತಿರಸ್ಕಾರ ಮಾಡಿದ್ದಾರೆ. ಇನ್ನು AIMIMನ ಓರ್ವ ಶಾಸಕ, OWೈಸಿ ಅವರ ಓರ್ವ ಶಾಸಕ ಕೂಡ ಕಾಂಗ್ರೆಸ್ ಜೊತೆ ನಿಲ್ಲೋದಕ್ಕೆ ರೆಡಿ ಇಲ್ಲ, ಅಥವಾ RJD ಜೊತೆ ನಿಲ್ಲೋದಕ್ಕೆ ರೆಡಿ ಇಲ್ಲ. RJDಯ ಸ್ಪೀಕರ್ ವಿರುದ್ಧ BJP JDU ಇದೀಗ ಸಮರ ಸಾರಿದೆ. ಸ್ಪೀಕರ್ ಆಗಿರುವಂಥ RJD ಅವರ ವಿರುದ್ಧ ಸಮರ ಸಾರಿದೆ. ಅವಿಶ್ವಾಸ ನಿರ್ಣಯ ಮಂಡಿಸಲು 2 ಪಕ್ಷಗಳು ನಿರ್ಧಾರ ಮಾಡಿದೆ. ಈಗ ಆಲ್ರೆಡಿ ಗೌರ್ಮೆಂಟ್ ಇತ್ತಲ್ಲ, ನೀವು ಎಷ್ಟೇ ಬದಲಾದರೂ ಕೂಡ ಸ್ಪೀಕರ್ ಚೇಂಜ್ ಆಗಲ್ಲ. ಸ್ಪೀಕರನ್ನೇ ಈಗ ಬದಲಾವಣೆ ಮಾಡಬೇಕಾಗಿದೆ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದರೆ 2 ವಾರಗಳ ಕಾಲಾವಕಾಶ. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. 19 MLAಗಳಿದ್ದಾರೆ, 5 ಜನ ಮಾತ್ರ ಬಂದಿದ್ದಾರೆ, 14 ಜನ ಬರಲೇ ಇಲ್ಲ. ಎಂಥ ಅವಮಾನ ಕಾಂಗ್ರೆಸ್ಗಿದು. ಎಲ್ಲ 14 ಶಾಸಕರು BJP ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಶಂಕೆ. BJP 123 ಇಟ್ಕೊಂಡು ಮಾಡೋದಿಲ್ಲ. 78 BJP, 45 JDU ಮತ್ತು ಈ 14 ಶಾಸಕರನ್ನು ಪಕ್ಷಕ್ಕೆ ಸೆಳೆದುಕೊಳ್ಳುವ 14 ಶಾಸಕರು ಬಂದರೆ ಅಲ್ಲಿ ಯಾವುದೇ ರೀತಿ ಕೂಡ 19ರಲ್ಲಿ 14 ಜನ ಹೋದರೆ ಪಕ್ಷ